ಶ್ರೀಕೃಷ್ಣನ ಪಾದಗಳನ್ನು ಚರಣ ಕಮಲಗಳೆಂದು ಕರೆಯಲಾಗುತ್ತದೆ. ಶ್ರೀಕೃಷ್ಣನ ಪಾದಗಳಲ್ಲಿ ಎಷ್ಟು ಚಿಹ್ನೆಗಳಿವೆ? ಕೃಷ್ಣನ ಚರಣ ಕಮಲದಲ್ಲಿನ ಚಿಹ್ನೆಗಳು ನಮಗೆ ಏನನ್ನು ಸೂಚಿಸುತ್ತವೆ? ಶ್ರೀಕೃಷ್ಣನ ಎಡ ಪಾದದ ಮೇಲಿನ ಚಿಹ್ನೆಗಳು ಮತ್ತು ಬಲಪಾದದ ಮೇಲಿನ ಚಿಹ್ನೆಗಳು ಎಷ್ಟು? ಈಗ ತಿಳಿಯೋಣ. ದ್ವಾಪರ ಯುಗದಲ್ಲಿ ವಿಷ್ಣು ದೇವನು ಶ್ರೀಕೃಷ್ಣನಾಗಿ ಅವತರಿಸಿದ ಯುಗವಾಗಿದೆ. ಈ ಯುಗದಲ್ಲಿ ಕೃಷ್ಣನು ಭೂಮಿಯ ಮೇಲೆ ಅಧರ್ಮವನ್ನು ನಾಶ ಮಾಡಿ ಧರ್ಮವನ್ನು ಮರುಸ್ಥಾಪನೆ ಮಾಡಲು ಮುಂದಾದ ಯುಗವಾಗಿದೆ. ಶ್ರೀಕೃಷ್ಣನ ಪಾದಗಳು ಕಮಲದಂತೆ ಸುಂದರವಾಗಿತ್ತು. ಶ್ರೀಕೃಷ್ಣನ ಪಾದಗಳು ಭ್ರಮೆ ಮತ್ತು ಮೋಹದಿಂದ ಮುಕ್ತವಾಗಿವೆ. ಆತನ ಪಾದಗಳು ಭಕ್ತಿ, ಆಶ್ರಯ, ಮೋಕ್ಷವನ್ನು ಪ್ರತಿನಿಧಿಸುತ್ತವೆ. ಆತನ ಪಾದಗಳನ್ನು ತಲುಪುವ ಮೂಲಕ ಒಬ್ಬ ವ್ಯಕ್ತಿ ಮೋಹ, ಅಹಂಕಾರದಿಂದ ಮುಕ್ತನಾಗುತ್ತಾನೆ. ಶ್ರೀಕೃಷ್ಣನ ಪಾದಗಳು ಕಮಲದಂತೆ ಸುಂದರವಾಗಿರುವುದರ ಹಿಂದೆ ದೊಡ್ಡ ರಹಸ್ಯವೇ ಅಡಗಿದೆ. ಶ್ರೀಕೃಷ್ಣನ ಪಾದಗಳ ಮೇಲೆ ಒಟ್ಟು 19 ಚಿಹ್ನೆಗಳಿವೆ. 11 ಚಿಹ್ನೆಗಳು ಆತನ ಬಲಪಾದದ ಮೇಲೆ ಮತ್ತು 8 ಆತನ ಎಡ ಪಾದದ ಮೇಲೆ ಇದೆ. ಶ್ರೀಕೃಷ್ಣನ ಬಲಪಾದದ ಮೇಲಿರುವ 11 ಚಿಹ್ನೆಗಳು ಹೇಗಿವೆ? ಚಕ್ರ, ರಾಜಛತ್ರಿ, ವಜ್ರ, ಅಷ್ಟಕೋನ, ಧ್ವಜ, ಕಮಲ, ಅಂಕುಶ, ಸ್ವಸ್ತಿಕ, ಬಾರ್ಲಿ, ಲಂಬರೇಖೆ, 4 ನೇರಳೆ ಹಣ್ಣುಗಳು. ಈಗ ಕೃಷ್ಣನ ಎಡಪಾದದ ಮೇಲಿರುವ 8 ಚಿಹ್ನೆಗಳು ಯಾವುವು ತಿಳಿಯೋಣ. ಅರ್ಧ ಚಂದ್ರಾಕಾರ, ಮೀನು, 4 ಹೂಜಿಗಳು, ಬಿಲ್ಲು, ಆಕಾಶ, ತ್ರಿಕೋನ, ಶಂಕು, ಹಸುವಿನ ಗೊರಸು. ಈ 19 ಚಿಹ್ನೆಗಳು ಸಾಮಾನ್ಯ ಮನುಷ್ಯರ ಜೀವನದ ಮೇಲೆ ಪ್ರಭಾವವನ್ನು ಬೀರುವಂತಹ ಚಿಹ್ನೆಗಳಾಗಿವೆ. ಪಾದಗಳಲ್ಲಿನ ಚಿಹ್ನೆಗಳು ನಮಗೆ ಅವನ ಲೀಲೆಯನ್ನು ಅರ್ಥೈಸುತ್ತವೆ. ಇದರಿಂದ ಶ್ರೀಕೃಷ್ಣನನ್ನೇಕೆ ನಾವು ಪೂಜಿಸಬೇಕು ಎಂಬುದರ ಬಗ್ಗೆ ನಮಗೆ ಹೇಳುತ್ತದೆ. ಈ ಕಾರಣಕ್ಕಾಗಿಯೇ ಶ್ರೀಕೃಷ್ಣನ ಪಾದ ಪೂಜೆಯನ್ನು ಅತ್ಯಂತ ಶ್ರೇಷ್ಠವೆಂದು ಪರಿಗಣಿಸಲಾಗುತ್ತದೆ.